KR ಪೇಟೆ ನಿತ್ಯಶ್ರೀ ಅವರು ಇದೀಗ ಎಲ್ಲರ ಗಮನ ಸೆಳೆದಿದ್ರು ಒಂದು ಹಾಡಿನ ಮುಖಾಂತರ. ಇದೀಗ ಸಿನಿಮಾದ ಮುಖಾಂತರ ಮತ್ತೆ ನಮ್ಮನ್ನ ಎಲ್ಲ ಎಂಟರ್ಟೈನ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ನನ್ನ ಜೊತೆಗಿದ್ದಾರೆ, ಬನ್ನಿ ಅವ್ರನ್ನ ಮಾತನಾಡಿಸುವಂತಹ ಪ್ರಯತ್ನ ಮಾಡ್ತೀನಿ. ಹಾಯ್ ಹಾಯ್, ಹೇಗಿದ್ದೀರಾ? ಚೆನ್ನಾಗಿದೆ. ಯಾಕೋ ಸ್ವಲ್ಪ ಬೇಜಾರಲ್ಲಿದ್ದೀರಾ ಅನ್ಸುತ್ತೆ. ಇಲ್ಲ ಹಾಗಿಲ್ಲ. ಓಕೆ, ಈಗ ಹಾಡಿನ ಮುಖಾಂತರ ನೀವೀಗ ಆಲ್ರೆಡಿ ಇಡೀ ಕರ್ನಾಟಕ ಮನೆ ಮಾತಾಗಿದ್ರಿ. ಸೊ ಒಂದು ಪಾಸಿಟಿವ್ ಇತ್ತು, ಒಂದು ನೆಗೆಟಿವ್ ಕೂಡ ಇತ್ತು. ಸೊ ಈಗ ಸಿನಿಮಾದ ಮುಖಾಂತರ ಇಂಟ್ರಡ್ಯೂಸ್ ಆಗೋಕ್ಕೆ ಬರ್ತಾ ಇದ್ದೀರಾ. ಸೊ ಇಷ್ಟು ಬೇಗ ಸಿನಿಮಾ ಏನು ಅನ್ನಿಸ್ತಾ ಇದೆ? ಒಂದು ಹಾಡು ಇಷ್ಟು ದೊಡ್ಡ ಬೆಳವಣಿಗೆಯನ್ನು ತಂದು ಕೊಡ್ತಾ ಅಂತ ನಿತ್ಯಶ್ರೀ? ಅದೆಲ್ಲ ಟ್ರೋಲರ್ಸ್ಗಳು ಕೊಟ್ಟ ಭಿಕ್ಷೆ ಥರ ನನಗೆ. ಓ ಮೈ ಗಾಡ್. ಓಕೆ, ತುಂಬ ಖುಷಿ ಆಗುತ್ತೆ. ಲೈಕ್ ಅವರಿಂದನೇ ಇದೆಲ್ಲ ಸಾಧ್ಯ. ನಾನು ಇಲ್ಲಿಗೆ ಬರೋ ಕಾರಣನೂ ಟ್ರೋಲರ್ಸು ಮತ್ತು ನನ್ನ ವೈರಲ್ ಮಾಡಿದ ವಿಶ್ವ ಸರ್ ಅಂತ. ಸೂಪರ್. ಇನ್ನು ವಿನಾಶಕಾಲೆ ಸಿನಿಮಾ ಹೇಗೆ ಬಂತು ನಿಮ್ಮ ಬಳಿ? ಸೊ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದರೆ, ಇವತ್ತು ತಾನೇ ಮುಹೂರ್ತ ಆಗಿದೆ. ಸೊ ಈ ಕತೆ ಹೇಗೆ ಬಂತು? ನೀವು ಯಾಕೆ ಒಪ್ಕೊಂಡ್ರಿ ಸಿನಿಮಾ ಮಾಡಬೇಕು ಅನ್ನುವಂತಹ ಆಲೋಚನೆ ಹೇಗೆ ಬಂತು? ಚೇತನ್ ಪ್ರಿನ್ಸ್ ಅಂತ ಕ್ಯಾಸ್ಟಿಂಗ್ ಅವ್ರು ರೆಫರ್ ಮಾಡಿದ್ದಿದ್ದ ಮೂವಿನ. ಸ್ಟೋರೀಸ್ ಎಲ್ಲ ಚೆನ್ನಾಗಿದೆ, ಅದಕ್ಕೋಸ್ಕರ ಒಪ್ಕೊಂಡಿದ್ದೀನಿ. ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ ನಿತ್ಯಶ್ರೀ, ಏನು ಪಾತ್ರದ ಹೆಸರೇನು, ಏನು ರೋಲ್ ಪ್ಲೇ ಮಾಡ್ತಾ ಇದ್ದೀರಾ? ಅದನ್ನು ರಿವೀಲ್ ಮಾಡಿಲ್ಲ. ಇಲ್ಲ, ಮಾಡ್ತೀನಿ, ಅವರಿನ್ನ ಹೇಳಿಲ್ಲ ನನಗೆ. ಇನ್ನು ಮನೆಯಲ್ಲಿ ಈಗ ಫಾರ್ ಎಕ್ಸಾಂಪಲ್ ಏನೋ ಒಂದು ಟ್ರೋಲ್ ಆಯಿತು, ಏನೋ ಒಂದು ವೈರಲ್ ಆಯಿತು ವಿಡಿಯೋ ಅಂದ ತಕ್ಷಣ ಮನೆಯಲ್ಲಿ ಸ್ವಲ್ಪ ಭಯ ಆಗ್ತಾರೆ. ಏನಾಗುತ್ತೋ, ಜನ ಹೇಗೆ ಎಕ್ಸೆಪ್ಟ್ ಮಾಡ್ತಾರೋ ಅಂತ ಹೇಳಿಬಿಟ್ಟು. ಸೊ ಅದರಲ್ಲೂ ನೀವಿನ್ನ ಚಿಕ್ಕವರು, ಬಟ್ ಆ ಪಾಸಿಟಿವ್ನೂ ಆಯಿತು, ನೆಗೆಟಿವ್ನೂ ಆಯಿತು. ಕೆಲವರು ಸಿಕ್ಕಾಪಟ್ಟೆ ವ್ಯಂಗ್ಯ ಆಡಿದ್ರು. ಸೊ ಈಗ ಸಿನಿಮಾ ತನಕ ಬಂದು ನಿಂತಿದ್ದೀರಾ. ಮನೆಯವರ ಸಪೋರ್ಟ್ ಎಷ್ಟಿದೆ? ಏನು ಹೇಳಿದ್ರು ಫಸ್ಟು ಸಿನಿಮಾ ಅಂತ ಅಂದಾಗ? ನೀವು ಹೇಳಿದ ಥರ ಫ್ಯಾಮಿಲಿ 0.1% ಕೂಡ ನಮ್ಮ ಮನೆಯಲ್ಲಿಲ್ಲ. ಫುಲ್ಲು ಫ್ರೀ ಸಪೋರ್ಟ್ ಮಾಡ್ತಾರೆ, ತುಂಬ ಮೋಟಿವೇಟ್ ಮಾಡ್ತಾರೆ. ಯಾವುದಕ್ಕೂ ತಲೆ ಕೆಡಿಸ್ಕೊಬೇಡ, ನೀನು ನಡೀತಾ ಇರು ಅಂತ ಹೇಳ್ತಾರೆ. ಏನು ಹೇಳಿದ್ರು ಅಪ್ಪ? ಏನು ಹೇಳಿದ್ರು ಅಮ್ಮ? ಏನು ಹೇಳಿದ್ರು? ಮಾತಾಡೋರು ಮಾತಾಡ್ಕೊಳ್ಳಿ, ಲೈಕ್ ನಿನ್ನ ಇಷ್ಟಪಡೋರು ತುಂಬ ಜನ ಇದ್ದಾರೆ, ನೀನು ತಲೆ ಕೆಡಿಸ್ಕೊಬೇಡ, ನಡಿ ಅಂತ ಅಂದರು. ಓಕೆ, ಇನ್ನು ಮುಂದಿನ ಹಾದಿ ಹೇಗಿರುತ್ತೆ ನಿತ್ಯಶ್ರೀದು? ಸೊ ಓದಾಗಿರ್ಬೋದು, ಈ ಕಡೆ ಸಿನಿಮಾ ಚಾಯ್ಸಸ್ ಆಗಿರ್ಬೋದು. ನಾವು ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್ ಆಗಿರಲೇಬೇಕು, ಬಿಕಾಸ್ ನಾವು 1-2 ದಿನ ಸ್ಟೋರೀಸ್ ಅಪ್ಡೇಟ್ ಮಾಡಿಲ್ಲ ಅಂದ್ರೆ ಜನ ನಮ್ಮನ್ನು ಮರ್ತು ಬಿಡ್ತಾರೆ. ಸೊ ಆ ಪ್ಲಾನಿಂಗ್ಸ್ ಎಲ್ಲ ಹೇಗೆ ನಡೀತಾ ಇದೆ? ಆಮೇಲೆ ಏನಂತ ಅಂದರೆ, ಈ ಬಿಸಿ ಸ್ಕೆಡ್ಯೂಲಲ್ಲಿ ನಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡೋದಕ್ಕೆ ನಾವು ಒಬ್ಬರು ಇಟ್ಕೋಬೇಕು, ಆ ರೀತಿಯಾದಂಥ ಬಿಸಿ ಸ್ಕೆಡ್ಯೂಲ್ ಇರುತ್ತೆ. ಸೊ ನೀವು ಹೇಗೆ ನಡ್ಸ್ಕೊಂಡು ಹೋಗ್ತೀರಾ ಇನ್ನು ಮುಂದಕ್ಕೆ? ಬಿಕಾಸ್ ಪ್ರತಿಯೊಂದು ಹೆಜ್ಜೆನೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಅದರಲ್ಲೂ ಹೆಣ್ಮಕ್ಳು ಅಂತ ಬಂದಾಗ ತುಂಬ ಕೇರ್ಫುಲ್ಲೇ ಹ್ಯಾಂಡಲ್ ಮಾಡಬೇಕು. ಎಜುಕೇಷನ್ನು ಬಿಡಲ್ಲ, ಆ್ಯಕ್ಟಿಂಗು ಬಿಡಲ್ಲ, ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀನಿ. ಸ್ವಲ್ಪ ಗ್ಯಾಪ್ ಆಗೋಯ್ತು, ಅದರಿಂದ ಇನ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಏನು ಗುರಿ ಇದೆ ನಿತ್ಯಶ್ರೀದು? ಏನು ಆಗಬೇಕು ಅಂತ ಕನಸಿದೆ? ಆ್ಯಕ್ಟರ್ ಆಗಬೇಕು ಅಂತ ಕನಸು ಕಂಡಿದ್ದೀರಾ? ಅಚಾನಕ್ ಆಗಿ ಬಂದಿದ್ದೀರಾ ಇಲ್ಲಿಗೆ. ಸೊ ಗುರಿ ಏನಿತ್ತು ಮೊದಲು ನಿತ್ಯಶ್ರೀದು? ತುಂಬ ಕನಸಿತ್ತು, ಸ್ವಲ್ಪ ಏಜ್ ಆಗಲಿ ಅಂತ ಕಾಯ್ತಾ ಇದ್ದೆ, ಬಟ್ ಅಷ್ಟರೊಳಗೆ ವೈರಲ್ ಆಗೋಯ್ತಲ್ಲ. ಮತ್ತು ಎಜುಕೇಷನ್ ಅಂತೂ ಬಿಡಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ. LLB ಮಾಡ್ಬೇಕು ಅಂದ್ಕೊಂಡಿದ್ದೀನಿ. LLB ಮಾಡ್ಬೇಕು ಅನ್ಕೊಂಡು ಇಷ್ಟು ನಿಧಾನ ಮಾತಾಡಿದ್ರೆ ಆಗಲ್ಲ. LLB ಫುಲ್ ರಫ್ ಆ್ಯಂಡ್ ಟಫ್ ರಗಡ್ ಆಗಿರ್ಬೇಕಲ್ಲ? ಇಲ್ಲ, ನಾನು ಇಲ್ಲಿ ಮಾತ್ರ ಈಗಿರೋದು. ಓಕೆ, ರಗಡ್ ಇದ್ದೀರಾ? ನಾನು ತುಂಬ, ನನ್ನ ಹತ್ರ ಯಾರು ಹೇಗಿರ್ತಾರೆ ನಾನು ಅವ್ರ ಹತ್ರ ಆಗೇ ಇರ್ತೀನಿ. ಸೂಪರ್, ಫ್ಯಾಂಟಾಸ್ಟಿಕ್. ಆ್ಯಂಡ್ ಆ ಒಂದು ಹಾಡು ಸಾಕಷ್ಟು ನಿಮಗೆ ಏನಂತ ಹೇಳಿದ್ರೆ ಊಹಿಸಿರಲಿಲ್ಲ ಯಾರು ಕೂಡ, ಆ ಮಟ್ಟಕ್ಕೆ ಒಂದು ಖ್ಯಾತಿಯನ್ನು ತಂದುಕೊಡ್ತು ಅಂತ ಹೇಳಿದ್ರು ತಪ್ಪಾಗಲ್ಲ. ಏನು ಹೇಳ್ತೀರಾ ಆ ಬಗ್ಗೆ? ಸಾಕಷ್ಟು ಜನ ಬಂದು ಮಾತನಾಡಿಸಿದ್ರು, ಸೆಲೆಬ್ರಿಟೀಸ್ ಆಗಿರ್ಬೋದು, ಪಾಸಿಟಿವ್ ನೆಗೆಟಿವ್ ಎರಡೂ ಕೂಡ ಒಪಿನಿಯನ್ಸ್ ಬಂತು. ನೀವು ಒಂದು ಕಡೆ ಭಾವುಕರಾದ್ರಿ ಕೂಡ, ನೆಗೆಟಿವ್ ಕಮೆಂಟ್ಸನ್ನು ತುಂಬ ಮನ್ಸಿಗೆ ತೊಗೊಂಡು ಅತ್ರಿ ಕೂಡ. ಅತ್ತೆ, ಅದು ನನಗೂ ಅರಿವಾಯಿತು ಆ ಸಾಂಗ್ಗೆ ಅವಮಾನ ಮಾಡಿದ್ದೀನಿ ಅಂತ. ಬಟ್ ಅದಕ್ಕೆ ನಾನು ಸಾರಿ ಕೇಳಿದಾಗ ಅರ್ಜುನ್ ಜನ್ಯ ಸರ್ ರಿಯಾಕ್ಟ್ ಮಾಡಿ ಪರವಾಗಿಲ್ಲ ಅಂತ ಅಂದಾಗ ನನಗೆ ತುಂಬ ಖುಷಿ ಆಯಿತು. ಮತ್ತು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ, ಯಾರು ಹೇಗಾದರೂ ಅಂದ್ಕೊಳ್ಳಿ, ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಸಂಗೀತ ಕಲಿಯುವಂತಹ ಒಂದು ಆಸೆ, ಒಂದು ಕನಸು, ಕಲಿಬೇಕು, ಹಾಡಬೇಕು ಚೆನ್ನಾಗಿ ಅನ್ನುವಂಥದ್ದು ಏನಾದರೂ ಇದೆಯಾ ನಿತ್ಯಶ್ರೀಗೆ? ಇಲ್ಲ. ಯಾಕೆ? ವಾಯ್ಸ್ ಚೆನ್ನಾಗಿಲ್ಲ. ಯಾರು ಹೇಳಿದ್ದು ವಾಯ್ಸ್ ಚೆನ್ನಾಗಿಲ್ಲ ಅಂತ? ನಿಮಗೆ ನೀವೇ ಅಂದ್ಕೊಂಡ್ರೆ ಹೇಗೆ? ನಮಗೆ ಚೆನ್ನಾಗಿ ಅನಿಸಿದ್ರೆ ಮತ್ತೆ ಬೇರೆಯವ್ರಿಗೆ ಚೆನ್ನಾಗಿ, ನನಗೆ ನನ್ನ ವಾಯ್ಸ್ ಚೆನ್ನಾಗಿ ಅನಿಸಲ್ಲ. ಖಂಡಿತವಾಗಿಯೂ ಆ ಹಾಡು ಮೂಲಕ ಸಾಕಷ್ಟು ಜನ ನಕ್ಕಿದ್ದಾರೆ. ನಕ್ಸೋದು ದಟ್ ಈಸ್ ನಾಟ್ ಈಸಿ ನಿತ್ಯಶ್ರೀ ಅಲ್ವಾ? ಯಾವುದನ್ನು ಕೂಡ ನೆಗೆಟಿವ್ ಆಗಿ ತೊಗೊಳ್ಬಾರ್ದು. ಆ್ಯಂಡ್ ಇತ್ತ ಆಸೆ ನಿಮಗೆ ಸಂಗೀತ ಕಲಿಬೇಕು, ಮ್ಯೂಸಿಕ್ ಕಲಿಬೇಕು, ಹಾಡಬೇಕು ಅನ್ನುವಂಥ ಆಸೆಗಳಿತ್ತ? ಇಲ್ಲ, ಸಂಗೀತದಲ್ಲೆಲ್ಲ ಆಸಕ್ತಿ ಇರಲಿಲ್ಲ, ಆ್ಯಕ್ಟಿಂಗಲ್ಲಿತ್ತು. ಹಾಗಂತ ನಾನು ಬೆಳಿಬೇಕಂತ ಬೇರೆ ಸಾಂಗ್ಗಳಿಗೆ ಅವಮಾನ ಮಾಡ್ಕೊಂಡು ಬೆಳೆದ್ರೆ ಅದು ಸರಿ ಬರಲ್ಲ. ಈಗಾಗಲೇ ತುಂಬ ಆಗಿಬಿಟ್ಟಿದೆ, ಅದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಹೀಗಾಗುತ್ತೆ ಅಂತ. ಹೇಗೋ ಆಗಿದೆ. ಮತ್ತು ಆ ಸಾಂಗ್ ಹಾಡುವಂತಹ ಸನ್ನಿವೇಶ ಹೇಗೆ ಹುಟ್ಟಿತು? ಯಾಕೆ ಹಾಡಿದ್ರಿ? ಅದನ್ನು ಹೇಗೆ, ಯಾರು ವಿಡಿಯೋ ಮಾಡಿದ್ದು? ಹೇಗೆ ವೈರಲ್ ಆಯಿತು? ಅದ್ರ ಬಗ್ಗೆ ಮೆಲ್ಕು ಹಾಕೋದಾದ್ರೆ ನಿತ್ಯಶ್ರೀ?
ಅದೇ ನನ್ನ ಫ್ರೆಂಡ್ಸ್ನೆಲ್ಲ ನಗ್ಸೋಕ್ಕೋಸ್ಕರ ಹಾಡ್ತಾ ಇದ್ದೆ, ಅದನ್ನು ನಮ್ಮ ಟೀಚರ್ಸ್ ಕೇಳಿಸ್ಕೊಂಡು ವಿಡಿಯೋ ಮಾಡಿ ಹಾಕಿದರು. ಅದು ನಗ್ಸೋದು ಒಂದು ಕಲೆ ಅಲ್ವಾ, ಬಟ್ ಹಾಡಿಗೆ ಅವಮಾನ ಅನ್ನೋದನ್ನ ಪಕ್ಕಕ್ಕಿಟ್ರೆ ನಗ್ಸೋದು ಕೂಡ ಒಂದು ಕಲೆ. ಅಷ್ಟು ಈಸಿಯಾಗಿ ನಗ್ಸೋದು ದಟ್ ಈಸ್ ನಾಟ್ ಈಸಿ. ಒಬ್ಬೊಬ್ರಿಗೆ ಅದನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ. ಅವ್ರಿಗೆ ಹೇಗೆ ಬೇಕೋ ಹಾಗೆ ನಾವಿರೋದು ಬೆಟರು. ಯಾಕಂದರೆ ಎಲ್ಲರೂ ಇಷ್ಟಪಡಬೇಕಲ್ವಾ, ಒಬ್ಬರು ಹೇಟ್ ಮಾಡಿ ಒಬ್ಬರು ಲೈಕ್ ಮಾಡಿದರೆ ಚೆನ್ನಾಗಿರಲ್ಲ. ಎಲ್ಲರೂ ಇಷ್ಟಪಡೋ ಥರನೇ ನಾವಿರಬೇಕು. ಎಲ್ಲೋ ಒಂದು ಕಡೆ ಬೆಳವಣಿಗೆಯನ್ನು ಸಹಿಸಲಾಗದೇ ಇರೋರು ಆ ರೀತಿಯಾಗಿ ನೆಗೆಟಿವ್ ಆಗಿ ಟ್ರೋಲ್ ಮಾಡಿದ್ರು ಅಂತ ಹೇಳ್ಬೋದಾ, ಹೇಗೆ? ಸಹಿಸದೇ ಇರೋರಂತ ಅಂದರೆ ಜಲಸಿಯಲ್ಲಿ ಆ ಥರ ಮಾಡಿರ್ತಾರೆ, ಬಟ್ ಅವ್ರ ಮನಸ್ಸಲ್ಲಿ ಯಾವುದೇ ಥರ ಕಲ್ಮಶ ಇರಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಂ, ಫೈನಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಿಮ್ಮ ಅಭಿಮಾನಿಗಳಿಗೆ, ನಿಮ್ಮನ್ನು ವೈರಲ್ ಮಾಡಿದವರಿಗೆ? ನಾನು ಇನ್ನೂ ತುಂಬ ನಗ್ಸೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮ ಖುಷಿನೇ ನಮ್ಮ ಖುಷಿ ಅಂತ ಲೈಕ್ ಇನ್ನೂ ಮುಂದೆ ಹೊರಿತೀನಿ. ಫೈನಲ್ ಆಗಿ ಹಾಡು ಡೆಡಿಕೇಟ್ ಮಾಡಲ್ವಾ ಯಾವುದನ್ನು ಇವಾಗ? ಇಲ್ಲ, ಯಾವುದು ಮಾಡಲ್ಲ. ಹಾಡದೇ ಇಲ್ವಾ ಇನ್ನು? ತಪ್ಪು ರೀತ್ಯಶ್ರೀ ಅವರೇ, ನೀವು ಮ್ಯೂಸಿಕ್ ಕಲಿಬೇಕು, ಹಾಡಬೇಕು. ಮತ್ತು ಯಾರೆಲ್ಲ ನಿಮಗೆ ವ್ಯಂಗ್ಯ ಆಡಿದ್ದಾರೆ, ಯಾರೆಲ್ಲ ನಿಮ್ಮ ಕಣ್ಣೀರಿಗೆ ಕಾರಣ ಆಗಿದ್ದಾರೆ, ಅವರೆಲ್ಲರಿಗೂ ಕೂಡ ನೀವು ಹಾಡಿ ಮತ್ತೆ ಉತ್ತರ ಕೊಡಬೇಕು. ಓಕೆನಾ? ಆಲ್ ದ ವೆರಿ ಬೆಸ್ಟ್. ನಿಮ್ಮ ಸಿನಿಮಾಗೆ ಒಳ್ಳೆಯದಾಗಲಿ. ಸೊ ಇದಿಷ್ಟು ನಿತ್ಯಶ್ರೀ ಅವರ ಮಾತಾಗಿತ್ತು ಅಂತ ಹೇಳ್ತಾ, ಪಾಪ ತುಂಬ ಬೇಜಾರಾಗಿದ್ದಾರೆ, ಭಾವುಕರಾಗಿದ್ರು ಕೂಡ. ನೋಡಿ, ಒಂದು ನೆಗೆಟಿವ್ ಕಮೆಂಟ್ ಅನ್ನುವಂಥದ್ದು ಒಬ್ಬರ ಮನಸ್ಥಿತಿನ ಎಲ್ಲಿವರೆಗೂ ತಂದು ನಿಲ್ಸುತ್ತೆ ಅಂತ ಅವ್ರು ನಾನು ಹಾಡೋದೇ ಇಲ್ಲ ಅಂತ ಹೇಳ್ತಿದ್ದಾರೆ. ದಯವಿಟ್ಟು ಯಾರೇ ಆಗಲಿ ಒಂದು ಹೆಣ್ಣು ಮಕ್ಕಳಿಗೆ ಕಮೆಂಟ್ ಮಾಡುವಾಗ 100 ಸಲ ಯೋಚನೆ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಕ್ಯಾಮ್ರಾ ಪರ್ಸನ್ ನವಾಜ್ ಜೊತೆ ರೋಜಾ ಮನು ಪಾಟೀಲ್, ಅಶ್ವವೇಗ ನ್ಯೂಸ್, ಬೆಂಗಳೂರು.